ಇವತ್ತಿನ ಈ ವಿಶೇಷ ಸೆಗ್ಮೆಂಟ್ನಲ್ಲಿ ನಾವು ಪ್ರಮುಖವಾಗಿ ನಮ್ಮ ಭಾರತೀಯ ಸಿನಿರಂಗದಲ್ಲಿ ನಾಯಕ ನಟಿಯರು ತಮ್ಮ ಸಣ್ಣ ವಯಸ್ಸಿನಲ್ಲೇ ಪ್ರಾಣ ಕಳೆದುಕೊಂಡಿರ್ತಾರೆ ಅವರ ಕುರಿತಾಗಿ ನಾವು ಹೇಳ್ತಿದ್ದೀವಿ. ಈಗ ಯಾಕೆ ವಿಚಾರವನ್ನ ನಾವು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಅಂದರೆ, ಇತ್ತೀಚೆಗಷ್ಟೇ 2 ದಿನಗಳ ಹಿಂದೆ ಒಬ್ಬ ಬಾಲಿವುಡ್ನ ಹೆಸರಾಂತ ನಟಿ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದ್ರು, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ರು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಅವರಿಗೆ ಇರೋ ಥರ ಅವರ ಮುಖದಲ್ಲಿ ಭಾಸ ಆಗೋದಿಲ್ಲ. ಅದು ಎಕನಾಮಿಕಲಿ ಆಗಿರಬಹುದು, ಅಥವಾ ನೋಡಿದ ತಕ್ಷಣ ಫಾರ್ ಎಕ್ಸಾಂಪಲ್ ಈಗ ಯಾರಾದರೂ ಡಿಪ್ರೆಷನಿಗೆ ಹೋದರೆ ಅವ್ರ ಮುಖ ಬಾಡೋಗಿ ಏನೋ ಬೇಜಾರಲ್ಲಿ ಇರ್ತಾರೆ, ಆ ಥರನೂ ಇಲ್ಲ. ಅನನ್ಯ ರಾಜ್, ಆಕೆಗೆ ಕೇವಲ 27 ವರ್ಷ ವಯಸ್ಸಾಗಿರುತ್ತೆ. ಆದರೆ 27 ವರ್ಷಕ್ಕೆ ಆಕೆ ತೀರ್ ಹೋಗ್ತಾಳೆ, ತನ್ನ ಜೀವನವನ್ನೇ ಅಂತ್ಯ ಕಾಣ್ತಾಳೆ ಅಂದರೆ ಅದಕ್ಕೆ ಕಾರಣ ಏನು ಅಂತ ಎಲ್ಲರಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ. ಸಾವು ಎಲ್ಲರಿಗೂ ಬಂದೇ ಬರುತ್ತೆ ನಿಜ, ಆದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಕಾರಣ ಏನು? ಸಾಮಾನ್ಯ ಜನರಿಗೆ ಅಂದರೆ ತಿನ್ನೋದು ಕೂಟ ಇರಲ್ಲ, ಬಟ್ಟೆ ಇರೋದಿಲ್ಲ, ಈ ರೀತಿಯಾಗಿ ತುಂಬ ತೊಂದರೆಗಳಿರುತ್ತೆ. ಆದರೆ ನಾವು ನಾಯಕ ನಟಿಯರನ್ನ ಅವ್ರನ್ನ ಯಾವ ರೀತಿಯಾಗಿ ನೋಡ್ತೀವಿ ಅಂದರೆ, ಒಂದು ರೀತಿಯಾಗಿ ದೇವಲೋಕದ ಅಪ್ಸರೆ ಇರಬೇಕು, ಮಹಾರಾಣಿ, ಆ ರೀತಿ ಒಂದು ಫೀಲಲ್ಲಿ ನೋಡ್ತಾರೆ ಜನ. ಆದರೆ ಇಂಥವರಿಗೆ ಈ ರೀತಿಯಾಗಿ 27 ವರ್ಷಕ್ಕೆ ಸಾಯುವಂಥದ್ದು ಏನಾಗಿರುತ್ತೆ? ಇಷ್ಟು ಚಿಕ್ಕ ವಯಸ್ಸಿಗೆ ಜೀವನನೇ ಬೇಡ ಅನ್ನೋ ರೀತಿಯಾಗಿ ಅವರು ನಿರ್ಧಾರ ತಗೊಳ್ಳೋದು ಯಾಕೆ ಅಂತ ಹೇಳಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅನನ್ಯ ರಾಜ್, ಆಕೆಗೆ 27 ವರ್ಷ ವಯಸ್ಸಾಗಿರುತ್ತೆ. ಬಾಲಿವುಡ್ನಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಹಾಗೂ ತೆಲುಗು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಇವ್ರದ್ದು 2019ರಲ್ಲಿ ಬಿಡುಗಡೆಯಾದಂತಹ ಘೋಸ್ಟ್ ಸಿನಿಮಾ ಹೆಸರುವಾಸಿ ಆಗಿರುತ್ತೆ. ನೀವು ಅವರನ್ನು ನೋಡಬಹುದು, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಇಷ್ಟು ವಯಸ್ಸಿಗೆ ಅವರು ಸತ್ತಿದಾದರೂ ಏಕೆ ಅಂತ ಹೇಳಿ ಒಂದು ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಕಾರಣ ಹುಡುಕಿದಾಗ ಅವರ ಕುಟುಂಬಸ್ಥರು ಕೂಡ ಇದಕ್ಕೆ ಸರಿಯಾದಂತಹ ಕಾರಣ ಕೊಟ್ಟಿಲ್ಲ. ಮತ್ತೊಂದು ವಿಚಿತ್ರ ಘಟನೆ ಏನು ಅಂದರೆ, ಈ ಒಂದು ಸಾವಿನ ಪ್ರಕರಣದಲ್ಲಿ ಆಕೆ ಸತ್ತು 1 ತಿಂಗಳ ನಂತರ ಆಕೆಯ ಸಾವಿನ ಸುದ್ದಿಯನ್ನು ಸ್ವತಃ ಅವರ ಕುಟುಂಬಸ್ಥರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ. ಆಕೆಯ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾ ಇರುವಂತಹ ಫೋಟೋ ಹಾಗೂ ಒಂದು ನೋಟ್ ಕಳಿಸಿರ್ತಾರೆ. ಏನಂದರೆ, ಆಕೆ ಬಹಳಷ್ಟು ದಿನಗಳಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ಲು. ಹೀಗಾಗಿ ಆಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ, ಆಕೆಯ ನೆನಪುಗಳು ಸದಾ ನಮ್ಮೊಟ್ಟಿಗೆ ಇರುತ್ತೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಆಕೆ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾಳಾ, ಅಥವಾ ಯಾವ ಒಂದು ಕಾರಣದಿಂದ ಆಕೆ ಸತ್ತಿದ್ದಾಳೆ ಅಂತ ಹೇಳಿ ಅವರು ಕರೆಕ್ಟಾಗಿ ಒಂದು ರೀಸನನ್ನು ಕೊಟ್ಟಿಲ್ಲ. ಈ ರೀತಿಯಾಗಿ ಒಂದು ಹೇಳಿಕೆ ಕೊಟ್ಟು ಬಿಟ್ಟಿದ್ದಾರೆ. ಹಾಗೂ ಪೊಲೀಸರಿಗೂ ಕೂಡ ತನಿಖೆ ಮಾಡೋದಕ್ಕೆ ಬಿಟ್ಟಿಲ್ಲ, ಯಾಕಂದರೆ ಇದೊಂದು ಸಹಜ ಸಾವು ಅಂತ ಕೂಡ ಕುಟುಂಬಸ್ಥರು ಹೇಳಿರುವಂಥದ್ದು. ಎಲ್ಲೋ ಒಂದು ಕಡೆ ಇದು ಹಲವು ಅನುಮಾನಗಳಿಗೆ ಕೂಡ ದಾರಿ ಮಾಡಿಕೊಡ್ತಾ ಇದೆ. ಈ ರೀತಿಯಾಗಿ, ಯಾಕಂದರೆ ಒಬ್ಬ ವ್ಯಕ್ತಿ ಸತ್ತಾಗ, ಅದರಲ್ಲೂ ಕೂಡ ಸಿನಿ ವಲಯದಲ್ಲಿ ಯಾರಾದರೂ ತೀರ್ಕೊಳ್ತಾರೆ ಅಂದರೆ ಒಂದು ದಿನದಲ್ಲಿ ವಿಚಾರ ಗೊತ್ತಾಗುತ್ತೆ. ಆದರೆ ಇವರು ಮುಚ್ಚಿಟ್ಟು 1 ತಿಂಗಳಾದ್ಮೇಲೆ ಹೇಳಿದ್ದಾರೆ ಅಂದರೆ ಇದಕ್ಕೆ ಕಾರಣ ಏನು ಅಂತ ಎಲ್ಲರಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ. ಈಕೆ ಸತ್ತಿರೋ ಕಾರಣ ಕೂಡ ಗೊತ್ತಿಲ್ಲ. ಹಾಗೆ ಒಂದು ಪ್ರಶ್ನೆ ಮೂಡುತ್ತಲ್ಲ, ಇಷ್ಟು ಸಣ್ಣ ವಯಸ್ಸಿಗೆ ಅಂಥ ತೊಂದರೆ ಏನಿತ್ತು, ಬಗೆಹರಿಸಲಾಗದಂತಹ ಸಮಸ್ಯೆ ಏನಿತ್ತು ಅಂತ ಹೇಳಿ ಒಂದು ಪ್ರಶ್ನೆ ಮೂಡುತ್ತೆ. ಹೋಗಲಿ, ಅದಕ್ಕೊಂದು ಬೇಕಾದಂತಹ ಒಂದು ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್, ಈ ರೀತಿಯಾಗಿ ಒಂದು ಏನಂತಾರೆ ಫಿಸಿಕಲ್ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂತ ಹೇಳಿ ಅವರೇನು ಉದಾಹರಣೆ ಕೊಟ್ಟಿಲ್ಲ. ಅವರು ಡೈರೆಕ್ಟಾಗಿ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇದು ಮೊದಲನೇ ಬಾರಿಗೆ ಅಲ್ಲ ನಮ್ಮ ಸಿನಿರಂಗದಲ್ಲಿ ನಾಯಕ ನಟಿಯರು ಈ ರೀತಿಯಾಗಿ ಅಚಾನಕ್ಕಾಗಿ ಸಾವನ್ನಪ್ಪಿರೋದು. ಒಂದು ಸಲ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಈ ರೀತಿ ಎಷ್ಟೋ ಹೆಸರುಗಳು ನಮಗೆ ಸಿಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಜಿಯಾ ಖಾನ್ ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆಕೆ ಗಜಿನಿ ಸಿನಿಮಾದಲ್ಲಿ ನಟಿಸಿದ್ದಾರೆ. 2013ರಲ್ಲಿ ಈಕೆ ಸಾವನ್ನಪ್ತಾಳೆ, ಸೂಸೈಡನ್ನು ಮಾಡ್ಕೊಳ್ತಾಳೆ. ಆಕೆಯ ಕುಟುಂಬಸ್ಥರು ತುಂಬ ದುಃಖ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಒಬ್ಬನನ್ನು ಪ್ರೀತಿಸಿ ಆ ಪ್ರೀತಿಯಿಂದ ಮೋಸ ಹೋಗಿ ಆ ವ್ಯಕ್ತಿಯನ್ನು ಮರೆಯೋದಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾಳೆ. ಈಕೆ ಜೀವನದಲ್ಲಿ ಎಂತೆಲ್ಲ ಘಟನೆಗಳನ್ನು ದಾಟಿ ಆ ಒಂದು ಸ್ಟೇಜ್ ಹತ್ತಿರ್ತಾರೆ. ಒಬ್ಬ ನಾಯಕ ನಟಿ ಆಗೋದು ಸುಲಭ ಮಾತಲ್ಲ. ಅಂಥದ್ರಲ್ಲಿ ಆ ಒಂದು ಸ್ಟೇಜ್ ಅವರನ್ನು ತಲುಪಿದ್ರೂ ಕೂಡ ಅವರ ಒಬ್ಬರು ಲವರ್ ಕಾರಣದಿಂದಾಗಿ ಆಕೆ ಸೂಸೈಡನ್ನು ಮಾಡ್ಕೊಂಡಿರ್ತಾಳೆ. ಅದರಲ್ಲಿ ಕೂಡ ಅವಳು ಒಂದು 6 ಪೇಜ್ ಸೂಸೈಡಲ್ ನೋಟ್ ಬರೆದಿರ್ತಾಳೆ. ನಿನ್ನನ್ನು ಬಿಟ್ಟಿರೋದಕ್ಕಾಗ್ತಿಲ್ಲ ನನಗೆ, ಹಾಗೂ ಒಂದು ರೀಸನ್ ಕೊಟ್ಟಿರ್ತಾಳೆ. ನಿನ್ನಿಂದ ನನಗೆ 2 ಅಬಾರ್ಷನ್ ಆಗಿದೆ, ಅದರಿಂದ ನಾನು ತುಂಬ ನೋವು ಪಡ್ತಾ ಇದ್ದೀನಿ, ನನಗೆ ಮರೆಯೋದಕ್ಕಾಗ್ತಿಲ್ಲ, ನಿನ್ನನ್ನು ಬಿಟ್ಟಿರೋದಕ್ಕಾಗ್ತಿಲ್ಲ, ನಿನಗೆ ಯಾಕೆ ಇದನ್ನು ಅರ್ಥ ಆಗ್ತಿಲ್ಲ, ನನಗೊಂದೇ ನೋವು, ನಾನು ನಿನ್ನನ್ನು ಎಷ್ಟು ಪ್ರೀತಿಸಿದ್ನೋ ನೀನು ನನ್ನನ್ನು ಅಷ್ಟು ಪ್ರೀತಿಸೋದಿಲ್ಲ, ಹಾಗಾಗಿ ನನಗೆ ಬದುಕೋದಕ್ಕೆ ಯಾವ ಆಸೆನೂ ಇಲ್ಲ ಅಂತ ಹೇಳಿ ಆಕೆ ಒಂದು ನಿರ್ಧಾರವನ್ನು ತೆಗೆದುಕೊಂಡು, ಕೇವಲ ಆಕೆಗೆ 25 ವರ್ಷ ವಯಸ್ಸಾಗಿರುತ್ತೆ ಅಷ್ಟೇ. ಸಿನಿಮಾ ರಂಗದಲ್ಲಿ ದೊಡ್ಡ ಯಶಸ್ಸನ್ನು ಕಾಣಬೇಕಾಗಿರುವಂತಹ ವಯಸ್ಸು. ಅಂಥದ್ರಲ್ಲಿ ಈ ಪ್ರೀತಿ ಅನ್ನೋ ಒಂದು ಒಬ್ಬ ನಟನನ್ನು ಪ್ರೀತಿಸಿ ಆಕೆ ಮೋಸ ಹೋಗಿ ಆತನಿಂದ ಆಕೆ ಸಾವನ್ನಪ್ತಾಳೆ. ಅದಾದಮೇಲೆ ಅವಳ ಪೇರೆಂಟ್ಸ್ ಕೂಡ ಒಂದು ಕೇಸನ್ನು ದಾಖಲು ಮಾಡಿರ್ತಾಳೆ ಇದ್ರ ವಿರುದ್ಧವಾಗಿ. ಆದರೆ ಸ್ವಲ್ಪ ದಿನಗಳಲ್ಲೇ ಆತನಿಗೆ ಬೇಲ್ ಕೂಡ ದೊರೆತು ಅವನು ಆಚೆ ಬಂದಿರ್ತಾನೆ.
ಈ ಮೂಲಕ ಆಕೆಯ ಸಾವು ಕೂಡ ವ್ಯರ್ಥ ಅಂತಲೇ ಹೇಳಬಹುದು. ಆಕೆ ಏನು ಅವನನ್ನು ಪ್ರೀತಿಸಿ ಅವನಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ಲು, ಆತ ಚೆನ್ನಾಗೇ ಇದ್ದಾನೆ ಈಗಲೂ ಕೂಡ. ಆತ ಕೂಡ ಒಬ್ಬ ನಟ, ಈಗಲೂ ಕೂಡ ಆತ ಚೆನ್ನಾಗಿದ್ದಾನೆ. ಆದರೆ ಆಕೆ ತನ್ನ ಜೀವನವನ್ನು ನೋಡೋದಕ್ಕೆ ಅಷ್ಟು ಚೆನ್ನಾಗಿದ್ದು, ಅಷ್ಟು ಟ್ಯಾಲೆಂಟ್ ಇದ್ದು ಕೂಡ ಕೇವಲ 25 ವರ್ಷಕ್ಕೆ ಸೂಸೈಡ್ ಮಾಡಿಕೊಂಡು ಒಂದು ಸೂಸೈಡಲ್ ನೋಟ್ ಬರೆದಿಟ್ಟು ತೀರ್ಕೊಳ್ತಾಳೆ. ಅದು 2013 ಅವಳಿಗೆ 25 ವರ್ಷ ವಯಸ್ಸಾಗಿರುತ್ತೆ ಬಾಲಿವುಡ್ನಲ್ಲಿ. ಇದು ಒಂದು ಸ್ವಲ್ಪ ಹಿಂದೆ ಹೋಗಿ ನೋಡಿದಾಗ, ಅದಕ್ಕಿಂತ ಹಿಂದೆ ಹೋಗಿ ನೋಡಿದಾಗ ದಿವ್ಯಾ ಭಾರತಿ, ಈಕೆಯ ಸಾವು ಕೂಡ ಒಂದು ರೀತಿಯಾಗಿ ಎಲ್ಲರಲ್ಲೂ ಶಾಕನ್ನು ಮೂಡಿಸುತ್ತೆ. ತನ್ನ ವಿಭಿನ್ನ ನಟನೆಯ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿದ್ದ ದಿವ್ಯಾ ಭಾರತಿ, ಆಕೆ ಕೂಡ ಈ ರೀತಿಯಾಗಿ ಅಚಾನಕ್ಕಾಗಿ ಸಾವನ್ನಪ್ಪಿದಾಗ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಆಕೆ ಮುಂಬೈನಲ್ಲಿ ಏಪ್ರಿಲ್ 5ನೇ ತಾರೀಕು 1993 ಸಾವನ್ನಪ್ತಾಳೆ. ಅದು ಮುಂಬೈನಲ್ಲಿ. ಆಕೆ ಕೇವಲ 19 ವರ್ಷ ವಯಸ್ಸಾಗಿರುತ್ತೆ. ಅವರ ಕುಟುಂಬಸ್ಥರು ಹೇಳಿದ ಪ್ರಕಾರ ಆಕೆ ತನ್ನ ಬಾಲ್ಕನಿಯಿಂದ ಅಚಾನಕ್ಕಾಗಿ ಕೆಳಗೆ ಬಿದ್ದು ಸಾವನ್ನಪ್ಪಿರ್ತಾಳೆ ಅಂತ ಹೇಳಿ. ಅಂದರೆ ನಟಿಯಾಗಿರ್ತಾರೆ, ತುಂಬ ಸಿನಿಮಾಗಳು ಮಾಡಿರ್ತಾರೆ, ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ, ಬಾಲ್ಕನಿಯಿಂದ ಬಿದ್ದು ಸಾಯುವಷ್ಟು ಅವರಿಗೆ ಗೊತ್ತಾಗೋದಿಲ್ವಾ ಅಂಥೇಳಿ ಒಂದು ಕ್ವೆಶನ್ ಕಾಡುತ್ತೆ. ಯಾಕಂದರೆ ಸಣ್ಣ ಮಕ್ಕಳಲ್ಲ ಅವರು, ಇಷ್ಟೆಲ್ಲ ವಯಸ್ಸಾಗಿರುತ್ತೆ, ಆದರೂ ಕೂಡ ಹೀಗೆ ರೀತಿಯಾಗಿ ಅಚಾನಕ್ಕಾಗಿ ಬಿದ್ದು ಸಾಯ್ತಾರೆ ಅಂದಾಗ ಒಂದು ರೀತಿಯಾಗಿ ಒಂದು ಪ್ರಶ್ನೆ ಮೂಡುತ್ತಲ್ವ. ಈ ರೀತಿಯಾಗಿ ಆಕೆ ಕೂಡ ಕೇವಲ 19 ವರ್ಷದ ವಯಸ್ಸಿನಲ್ಲೇ ಆಕೆ ಸಾವನ್ನಪ್ಪಿರ್ತಾಳೆ. ದಿವ್ಯಾ ಭಾರತಿ ಕೇವಲ ಒಂದು ಭಾಷೆಗೆ ಸೀಮಿತವಾಗದೆ ಹಲವು ಸಿನಿಮಾಗಳಲ್ಲಿ ಅವರು ನಟನೆ ಮಾಡಿರ್ತಾರೆ. ರಂಗ್ ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ, ಹಾಗೂ ತೆಲುಗಿನಲ್ಲಿ ತೋಳಿ ಮುದ್ದು ಅಂತ ಸಿನಿಮಾದಲ್ಲಿ ಅವರು ನಟನೆ ಮಾಡಿರ್ತಾರೆ. ಕೇವಲ 19 ವರ್ಷಕ್ಕೆ ತುಂಬ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರ್ತಾರೆ. ನಾವು ಸಿನಿಮಾ ರಂಗದಲ್ಲಿ ನೋಡಿದಾಗ ಸಿನಿಮಾ ನಟಿಯರು ಎಷ್ಟು ಮಟ್ಟಿಗೆ ಯಶಸ್ಸು ಕಾಣ್ತಾರೋ ಅದೇ ರೀತಿಯಾಗಿ ಅವರು ಇಷ್ಟು ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಹಾಗೂ ಅವರ ಜೀವನದಲ್ಲಿ ಆಗಬಾರ್ದಂತಹ ಘಟನೆಗಳು ನಡೆಯೋದು ತುಂಬ ಸಾಮಾನ್ಯ ಆಗೋಗಿದೆ. ಮತ್ತೊಂದು ಉದಾಹರಣೆ ನಾವು ಕೊಡೋದಾದರೆ ನಿವೇದಿತಾ ಜೈನ್, ಇವರು ನಮ್ಮ ಕನ್ನಡದ ನಟಿ. ಈಕೆ ಕೂಡ ಕೇವಲ 19 ವರ್ಷ ವಯಸ್ಸಾಗಿರುತ್ತೆ ಆಕೆಗೂ ಕೂಡ. ಮೂಲಗಳ ಪ್ರಕಾರ ಈಕೆ ಕ್ಯಾಟ್ ವಾಕ್ ಅನ್ನು ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಿ, ಆಕೆಯ ಒಂದು ಬಾಲ್ಕನಿಯಲ್ಲಿ ಕ್ಯಾಟ್ ವಾಕ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಆಯೋ ತಪ್ಪಿ ಬಿದ್ದು ಈಕೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಅವರ ಕುಟುಂಬಸ್ಥರು ಹೇಳ್ತಾರೆ. ಆದರೆ ಕೆಲವರು ಹೇಳ್ತಾರೆ ಇದು ಕೊಲೆ ಅಂತ ಹೇಳಿ. ಯಾಕಂದರೆ ಕ್ಯಾಟ್ ವಾಕ್ ಮಾಡುವಾಗ ಬೀಳೋ ಅಷ್ಟು ದಡ್ಡಿ ಆಕೆಯ ಅಂತ ಹೇಳಿ ಒಂದು ಪ್ರಶ್ನೆ ಮೂಡುತ್ತೆ. ಆಕೆಗೂ ಕೂಡ 19 ವರ್ಷ ವಯಸ್ಸಿಗೆ ಸಾಯುವಂಥದ್ದು ಏನಾಗಿತ್ತು. ನೀವು ಅವಳನ್ನು ನೋಡಿದ್ರೆ ಅವರು ಕೂಡ ತುಂಬ ನೋಡೋದಕ್ಕೆ ಚೆನ್ನಾಗಿರ್ತಾರೆ. ರಾಘವೇಂದ್ರ ರಾಜ್ಕುಮಾರ್ ಜೊತೆಗೆ ಅವರು ತೆರೆಯನ್ನು ಕೂಡ ಹಂಚ್ಕೊಂಡಿದ್ದಾರೆ, ಹಾಗೂ ಕನ್ನಡದಲ್ಲಿ ಎಷ್ಟೋ ಸಿನಿಮಾಗಳು ಮಾಡ್ತಿದ್ದಾರೆ. ಒಂದು ಉತ್ತಮ ಭವಿಷ್ಯ ಕಾಣುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಆಕೆ ಕೂಡ ಒಂದು ಸಣ್ಣ ವಯಸ್ಸಿಗೆ ಪ್ರಾಣವನ್ನು ಕಳ್ಕೊಳ್ತಾಳೆ. ಈ ಎಲ್ಲರ ಉದಾಹರಣೆಗಳನ್ನು ನಾವು ನೋಡೋದಾದರೆ ಇವರೆಲ್ಲ ಯಾಕೆ ಇಷ್ಟು ಸಣ್ಣ ವಯಸ್ಸಿಗೆ ಸಾವನ್ನಪ್ತಾರೆ ಅಂದಾಗ ಹಲವು ಪ್ರಶ್ನೆಗಳು ಮೂಡುತ್ತೆ. ಇವ್ರಿಗೆ ನಿಜಕ್ಕೂ ತೊಂದರೆ ಏನು? ಸೂಸೈಡ್ ಮಾಡ್ಕೊಂಡಿದ್ದಾರೆ ಒಂದಷ್ಟು ಜನ ಅಂದರೆ ಆಕ್ಸಿಡೆಂಟಲ್ ಸಾವು ಅಂತ ಹೇಳ್ತಾರಲ್ಲ, ಈ ರೀತಿಯಾಗಿ ಕಾಣ್ತಾರೆ. ಎಲ್ಲವೂ ಕೂಡ ಇದ್ದು, ಅಂದರೆ ಸಿನಿಮಾ ನಟರಾಗಿದ್ದಾಗ ಅವರಿಗೆ ದುಡ್ಡಿನ ಸಮಸ್ಯೆ ಏನು ಅಷ್ಟಾಗಿ ಇರೋದಿಲ್ಲ. ಒಂದು ಮೂಲಗಳ ಪ್ರಕಾರ ಏನು ಅಂದರೆ ಇವರು ಬಹಳಷ್ಟು ಕನಸುಗಳನ್ನು ಇಟ್ಕೊಂಡು ಬಂದಿರ್ತಾರೆ. ಸಿನಿಮಾ ರಂಗದಲ್ಲಿ ಏನೋ ಮಾಡಬೇಕು, ನಾನು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬೇಕು ಅಂತ ಹೇಳಿ. ಆದರೆ ಅದು ಆಗೋದಿಲ್ಲ, ಹೀಗಾಗಿ ಈ ರೀತಿ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತ ಒಂದು ಮೂಲಗಳು. ಇನ್ನೊಂದು ಕಡೆ ಏನು ಅಂದರೆ ಈ ರೀತಿಯಾಗಿ ಸಿನಿಮಾ ನಟಿಯರು ನೋಡೋದಕ್ಕೆ ಬಹಳ ಚೆನ್ನಾಗಿರ್ತಾರೆ, ಹೀಗಾಗಿ ಅವರು ಪ್ರೀತಿಯಲ್ಲಿ ಬೀಳ್ತಾರೆ, ಪ್ರೀತಿಯಲ್ಲಿ ಬಿದ್ದು ಮೋಸ ಹೋಗ್ತಾರೆ. ಆ ಮೋಸದಿಂದ ಅವರಿಗೆ ಬದುಕೋದಕ್ಕೆ ಆಸೆ ಇರೋದಿಲ್ಲ, ಹೀಗಾಗಿ ಅವರು ಸಾವನ್ನಪ್ತಾರೆ. ಮತ್ತೊಂದು ಕಡೆ ಅವ್ರ ಕುಟುಂಬದ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಅವರು ಧೈರ್ಯವಾಗಿ ಸಾಲ್ವ್ ಮಾಡೋಕ್ಕಾಗದೆ ಅವರು ಸಾವನ್ನಪ್ತಾರೆ. ಈ ರೀತಿಯಾಗಿ ಹಲವು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆದರೆ ಈ ಒಂದು ವಿಚಾರ ಏನು, ಈ ರೀತಿಯಾಗಿ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಇವರೆಲ್ಲ ಸತ್ತಿದ್ದಾರೆ, ಇವರಿಗೆ ಯಾಕಾಗಿ ಇವ್ರು ಸತ್ತಿದ್ದಾರೆ ಅಂತ ನಿಖರ ಕಾರಣಗಳು ಕೂಡ ತಿಳಿದು ಬಂದಿಲ್ಲ. ಪೊಲೀಸ್ ತನಿಖೆಗಳು ಆದರೂ ಕೂಡ ಆ ಸತ್ಯಾಸತ್ಯತೆಗಳು ಹೊರ ಬಂದಿಲ್ಲ. ಇತ್ತೀಚೆಗಷ್ಟೇ ನಾವು ಇದೆಲ್ಲ ಉದಾಹರಣೆಗಳನ್ನು ನೋಡಿದ್ವಿ. ಇದು ಕೇವಲ ಹುಡುಗಿಯರಲ್ಲಿ ಮಾತ್ರ ಆಗುತ್ತಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಖಂಡಿತ ಇಲ್ಲ, ಹುಡುಗಿಯರ ವಿಚಾರದಲ್ಲ. ಇತ್ತೀಚೆಗಷ್ಟೇ 2020 ಸುಶಾಂತ್ ಸಿಂಗ್ ರಜಪೂತ್ ಅವರು, ಆತ ಕೂಡ ಸೂಸೈಡ್ ಮಾಡ್ಕೊಂಡ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದಷ್ಟು ಜನ ಇದು ಕೊಲೆ ಇರಬಹುದು ಅಂತ ಹೇಳಿದ್ರು. ಸಿನಿಮಾ ರಂಗ ಅಂತ ನೋಡಿದಾಗ ಅದರಲ್ಲಿ ಎಷ್ಟು ಯಶಸ್ಸು, ಎಷ್ಟು ನಾವು ಏನೋ ಒಂದು ಲೈಮ್ ಲೈಟ್ ಅಂತ ಹೇಳ್ತೀವಲ್ಲ ಅದನ್ನು ನೋಡ್ತೀವಿ, ಅಷ್ಟೇ ಮಟ್ಟಿಗೆ ಅಲ್ಲಿ ತೊಂದರೆಗಳು ಕೂಡ ಇರುತ್ತೆ ಅಂತ ಈ ಮೂಲಕನೇ ಹೇಳಬಹುದು. ಇನ್ನು ಇವರೆಲ್ಲರೂ ಕೂಡ ಏನು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ, ಇದಕ್ಕೆ ನಿಖರ ಕಾರಣಗಳು ಹಾಗೂ ಇದರ ಅವರ ಉದ್ದೇಶ ಏನಾಗಿತ್ತು ಸಾಯೋದಕ್ಕೆ, ಅದಾದ ಮೇಲೆ ಇನ್ನೂ ಕೂಡ ಅದ್ರ ಬಗ್ಗೆ ಹೆಚ್ಚಿನ ತನಿಖೆಗಳು ಕೂಡ ಆಗಿಲ್ಲ. ಒಂದು ಪ್ರಶ್ನೆಯಾಗಿ ಇದು ಕಾಡ್ತಾ ಇದೆ, ಯಾಕಾಗಿ ಇವರು ಸಾವನ್ನಪ್ಪಿದ್ದಾರೆ, ಏನು ಎತ್ತ ಅಂತ ಹೇಳಿ ಇದು ಹಾಗೆ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಮುಂಬರುವ ದಿನಗಳಲ್ಲಾದರೂ ನಟ ನಟಿಯರು ತಮ್ಮ ಡಿಸಿಷನ್ಸನ್ನು ತೆಗೆದುಕೊಳ್ಬೇಕಾದ್ರೆ
ಸರಿಯಾಗಿ ತೆಗೆದುಕೊಳ್ಬೇಕು. ಯಾಕಂದರೆ ನಟ ನಟಿಯರು ಅಂದಾಗ ಅವ್ರಿಗೆ ಒಂದು ದೊಡ್ಡ ಫಾಲೋವರ್ಸ್ ಇರ್ತಾರೆ, ಅವ್ರನ್ನ ನೋಡಿ ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಹೀಗಾಗಿ ಅವ್ರು ಡಿಸಿಷನ್ಸ್ ತೊಗೊಳೋಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡಿ ಡಿಸಿಷನ್ಸನ್ನು ತೊಗೊಳ್ಬಹುದು. ಲೈಫಲ್ಲಿ ಸಾಲ್ವ್ ಮಾಡೋಕ್ಕಾಗದಿರೋ ಪ್ರಾಬ್ಲಮ್ ಯಾವುದೂ ಇಲ್ಲ ಅಂತ ಅವರು ಡಿಸಿಷನ್ನ ತೊಗೊಳ್ಬೇಕು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.